ಆದರೂ ಅತ್ತಿಯರ ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಅಯ್ಯೋ ನನಗೆ ಈ ಮನೆಯೊಳಗೆ ಏನು ಮಾಡ್ಬೇಕಾ ಏನು ಬಿಡ್ಬೇಕಾ ಒಂದು ಲೆಕ್ಕ ಇರ್ಲಾರ್ದಂಗಾಗಿತ್ತು. ಅಲ್ಲ ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ್ರಿ. ನೀವು ಯಾರಿಗಿತ್ತಾರೆ ಅಷ್ಟೇ ಆದರೂ ಆರಾಮಿಲ್ಲನ ಸುದ್ದಿ ಗೊತ್ತಾಗಿ ಆಗಿರ್ತೈತಿ. ಮತ್ತು ನಿಮ್ಮ ಅಣ್ಣ ಬಂದು ಮಾತಾಡ್ಸ್ಕೊಂಡು ಹೋಗ್ಯಾರ ಅಂತಂದ್ಮೇಲೆ ಅಲ್ಲಿ ಮನ್ಯಾಗ ಅನ್ಲಂಗಿರ್ತಾರನ. ತೀರ ಶತ್ರುಗಳಾದರೂ ಹಣಿಕೆ ಹಾಕಿ ನೋಡ್ಬೇಕಾಕತ್ತಪ್ಪ, ಹೌದಿಲ್ಲ? ಅಂಥದ್ದು ಏನಾಯ್ತು ಎತ್ತ ಅಂತ ಒಂದು ಮಾತು ಬಂದು ಕೇಳಂಗಿಲ್ಲ ನಿಮ್ಮ ಅತ್ತಿಗೆ ಅಂದ್ರೆ ನೋಡಂತಾರ ತೊಗೊಂಡು ಏನು ಬೆಂಕಿ ಹಚ್ಬೇಕು? ಅವ್ರಿಗೆ ನಾವು ಬೇರೆ ಮಾಡ್ಕೊಂಬಂದಿದ್ದು ಭಾಳ ಸಿಟ್ಟು ಬಂದತ್ರಿ ಅತ್ತಿಯರ. ಹಾಗಾಗಿ ಮುದ್ದಮ್ಮ ನೋಡಕ್ಕೆ ಬಂದಿರಕ್ಕಿಲ್ಲ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಕತಿ. ಈಗ ಏನು ಹೇಳಿ ಕೇಳಿ ಉಪಯೋಗ ಇಲ್ಲ, ಏನು ಮಾಡಿನೂ ಉಪಯೋಗ ಇಲ್ಲ, ಹೌದಿಲ್ರಿ? ಅದು ಅವ್ರಿಗೆ ತಿಳಿದು ಬರಬೇಕು. ನಾವು ಬಾ ನೋಡು ಅಂತ ಅಂದಮೇಲೆ ಅವ್ರು ಬರೋದು ನೋಡೋದು ಮಾಡೋದು ಅದು ಅರ್ಥ ಇಲ್ಲ. ಅದು ಪ್ರೀತಿಯಿಂದ ಮಾಡ್ದಂಗೆ ಆಗಲ್ಲ, ಕಟಾಚಾರಕ್ಕೆ ಮಾಡ್ದಂಗೆ ಆಕತಿ. ಏನು ಮಾಡೋಕ್ಕಾಕತಿ ಹೇಳ್ರಿ? ಏನಪ್ಪ ಹೇಳೋದಂತೂ ಹೇಳಿದೆ ನೋಡ್ರಿ, ವಿಚಾರ ಮಾಡ್ರಿ. ಅದಕ್ಕೆ ಅಂದೆ ನಾನು ನಿಮಗೆ ನಮ್ಮೂರ ಕಡೆನ ಬರ್ರಿ ಬರ್ರಿ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು? ಈಗ ಅದು ಹೋಗ್ಲಿ ಬಿಡವ. ಅತ್ತಿಯರ ಆಕಿಗೆ ಇನ್ನೂ ಆರಾಮಾಗಿಲ್ಲ. 4 ಗುಳಿಗೆ ಇಟ್ಟೇನಿ. ತಿಂದು ಗುಳಿ ತೊಗೊಂಡು ಮಕ್ಕೊಂಡ್ರಿ. ಮತ್ತೆ ಆಕಿಗೆ ಈಗ ನಾ ಹೇಳಿದ್ರೆ ಆಕಿ ಇನ್ನೂ ಮಕ್ಕೊಂಡಾಳ. ಅದಕ್ಕೆ ತಿಂದು ಮಕ್ಕೊಂಡ್ರಿ. ನಾವು ಹೊಲ ಕಡೆ ಹೋಗ್ಬರ್ತೀನಿ. ಹಾಂ ಇದು ಅಲ್ಲೇನು ಕೆಲಸ ಐತಪ್ಪ? ಈಗ ಅಂದ ಸಮನ ಮಳೆ ಆಗಿತ್ತಲ್ಲ, ಮನೆ ಬೇರೆ ಔಷಧ ಹೊಡ್ಸಿದ್ದೆ. ಅದ್ರ ಅವ್ನು ಮಳೆ ಬಿಟ್ಟತ್ತಂಗಾರ ಅಂತ ಔಷಧ ಹೊಡ್ಸೇನಿ. ಮತ್ತು ಮಳೆ ಆಗ್ಬಿಟ್ಟತಿ. ಈಗ ಮತ್ತೆ ಔಷಧ ಹೊಡಿಸ್ಬೇಕು. ಈಗ ಅದು ಔಷಧ ಹೊಡೆದು ಒಂದು ತಾಸು ಆಗಿಲ್ಲ, ಜೋರು ಹೊಡ್ಯಾಕತ್ತು ಬಿಡ್ತೀರಿ ಇದಕ್ಕಿದ್ದಂಗೆ. ಅದೇನು ಗಿಡಕ್ಕೇನು ಔಷಧ ಬಡ್ದಂಗೆ ಆಗಲಿಲ್ಲ. ಸ್ವಲ್ಪ ಅದನ್ನ ಒಂಚೂರು ಬುಡ ಅದು ಇದು ಮಾಡಿಸಿ ಬೇಸಾಯ ಮಾಡಿಸೋದು ಕೆಲಸ ಬೇರೆ ಐತಿ, ಗೊಬ್ಬರ ಹಾಸೋದೈತಿ. ಎಲ್ಲ ಭಾಳ ಸುಮಾರು ಕೆಲಸ ಅದಾವು. ಏನು ಮಾಡ್ಬೇಕನ್ನ ತಿಳಿಲಾರ್ದಂಗೆ ಆಯ್ತು ನೋಡ್ರಿ ಅತ್ತಿಯಾರ. ಅದಕ್ಕೆ ಒಂಚೂರು ಹೊಲ ಕಡೆ ಹೋಗ್ಬರ್ತಂತ ಹೇಳ್ರಿ. ಮಿಟಕ್ಲಾಡಿ ಒಂಚೂರು ಬಂದು ಹಣಿಕೆ ಹಾಕಿ ನೋಡಿದ್ರೆ ಏನು ಕಣ್ಣು ಹಿಂಗೆ ಹೋಗಿದ್ದಾವನ? ಹೇಳ ಹಂಗೆ ಎದ್ದು ಕುಂದ್ರಕ್ಕಾಕತ್ತೆ ನೋಡು. ಈ ಜ್ವರದ್ದು ಈ ಪರಿ ಹೊಚ್ಕೋಬೇಡ. ತಡಿ, ಬೇರೆದೊಂದು ತೊಗೊಂಬರ್ತೇನೆ. ತೆಗಿ ಸಾಕಷ್ಟು ತೆಗಿ. ಥಂಡಿ. ಈಗ ಒಂಚೂರು ಬೆಚ್ಚಗಾತವ. ಚಲೋ ಅದ ನೋಡಿ ಬೆಡ್ಶೀಟ್ ಒಳ್ಳೆ. 1000 ರೂಪಾಯಿಗೆ 2 ಅಂದ್ರೆ ಮನೆ ಹೋದಾಗ ತಂದಿದ್ದೆ. ಅಪ್ಪಗೆ ಹೇಳಿ ಬಂದ್ಯಾ? ಕರ್ಕೊಂಬರಕ್ಕೆ ಬೇಡ ಅಪ್ಪನು. ನಿಮ್ಮಪ್ಪ ನಾವಲ್ಲ ಮನೆ ಕಡೆ ಇರ್ಬೇಕು, ಹೋಗು ನಡಿತೈತಿ. ಹೋಗ್ಬೇಕಾರೆ ಒಂದು ವಾರ ಇದ್ದು ಬಾ, ವಾರ ಇಲ್ಲ 4 ದಿನ ಇದ್ದ ಬಾ ಅಂದ. ಆತ. ಅಲ್ಲ ಆಕೆ ವಾರಿಗಿತ್ತು ಒಂದು ಈಟು ಬಂದಿಲ್ಲೋದಲ್ಲಿ ನೀನು ಹಣಿಕೆ ಹಾಕಿ ನೋಡಕ್ಕೆ ಇರೋಡು. ಆಕಿಗೆ ಎಳ್ಳು ಕಾಳು ಸೋಲ್ಬೇಡ್ಲಿ ಆಕಿಗೆ. ಏನೋ ಭಾರಿ ಸೊಕ್ಕೈತಿ ಆಕಿಗೆ. ಹೋಗ್ಲಿ ಬಿಡವ, ಅವ್ರು ಮಾಡಿದ್ದವ್ರನ್ನೇ ತಿಂತೈತಿ. ಈಗ ಆಕಿ ಬಂದು ಏನಾರ ಮಾಡಿದ್ರೆ ಇದು ಮಾಡಿದ್ರೆ ನಾನು ಹೋಗಿ ಮಾಡ್ಬೇಕಿತ್ತ ಮಾಡ್ತಿದ್ನೆ. ಈಗ ಆಕಿ ಬಂದಿಲ್ಲಲ್ಲ, ನಾನಾರ ಯಾಕೆ ತಲೆ ಕೆಡಿಸ್ಕೊಲಿ ಇನ್ಮ್ಯಾಗ? ಆಕಿಗೂ ಆರಾಮಿಲ್ದಂಗೆ ಆಕಿರ್ತೈತಿ. ಅಯ್ಯ ಸೊಸಿ ಅದಾಳ ತಗೋ, ಸೊಸಿ ಮಾಡಿ ಹಾಕ್ತಾಳೆ ಎಲ್ಲ. ಅದ ಆಕಿಗೆ ಬಂದಿರೋದು. ನನಗೇನು ಸೊಸಿ ಅದಾಳ? ಈಕಿಗೇನು ಸೊಸಿಯ ಪಸಿಯ ಏನು? ಈಕಿಗೇನು ಯಾರದಾರ ಮಾಡ್ಕೊಲಿ ಅಂತೇಳಿ ಬೇಕಂತ ಬಿಟ್ಟಾಳಕ್ಕೆ ಅಷ್ಟೇ. ನಿನಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಅವೆಲ್ಲ ನನಗೆ ಗೊತ್ತದವ್ರು ಆಡಿ ಇವ್ರು ಏನಂತೇಳಿ. ಇಷ್ಟು ಸೊಕ್ಕಿರ್ಬೇಕೀಗ ಊರು ಬಿಡಾಡಿಗೆ. ಮನುಷ್ಯಾಗ ತೀರ ಸ್ವಲ್ಪ ಮನುಷ್ಯತ್ವ ಇಲ್ಲ ಅಂತಂದ್ರೆ ಹೆಂಗದ? ಮನ್ಯಾಗ ಯಾರಿಲ್ಲ, ಒಬ್ಬಿಷ್ಟ್ರ ಮಂತ್ಯಾನ ಒಂದಿಟ್ಟು ಹೋಗ್ಬೇಕು, ಹಣಿಕೆ ಹಾಕ್ಬೇಕು, ತಿನ್ಲ ಬಿಟ್ಲ ಉಂಡ್ಲ ಅಂತೇಳಿ. ಅಲ್ಲ ಮತ್ತೆ ನಮ್ಮರ್ ತಮ್ಮರ್ ಅಂತೇಳಿ ಇವ್ರ ಜೊತೆಗಿದ್ದು ಏನು ಉಪಯೋಗ ಅಂತ ಹಿಂಗೆ ಶತ್ರುಗಳು ಮಾಡೋದಿಲ್ಲವ. ತೀರ ಏನಾಯ್ತು ವಿಚಾರ ಅಂತ ತಿಳ್ಕೊಳಕ್ಕಾರ ಪ್ರಯತ್ನ ಪಡ್ತಾರೆ. ಮತ್ತು ಇವ್ರು ಅದಕ್ಕೆ ಕೀಳಂತಂದ್ರೆ ಇಂಥವ್ರನ್ನ ಇಟ್ಕೊಂಡು ಏನು ಮಾಡ್ಬೇಕು ಸನೇಪ? ದೂರ ಇರೋದು ಒಬ್ಬೊಬ್ಬರೇ ಇರೋದು ಭಾರಿ ಸುಖ. ಸುಳ್ಳ ನಮ್ಮರು ತಮ್ಮರು ಅಂತ ಬಡದಾಡ್ತೀವಿ. ಅವಕ್ಕೆ ನೋಡಿದ್ರೆ ಮನಸ್ಸಿನಾಗ ನಮ್ಮ ಬಗ್ಗೆ ಏನೂ ಇರೋದಿಲ್ಲ. ಸೊಸಿ ಹೊಂಟಿ ನೀನು ಸೊಸಿ ಊರ ಮ್ಯಾಗ ಹೋಗಿ ಕಂಡಬಿಟ್ಟಿದ್ದೀನ ಆತ. ಅದು ಊರ ಮ್ಯಾಗ ಹೋಗೇನಿ ಅಂತ ಹೇಳಾಳ ಅಷ್ಟೇ. ಊರ ಮ್ಯಾಗೂ ಹೋಗಿಲ್ಲವ. ಸೊಸಿ ಇಲ್ಲ ಮನ್ಯಾಗ, ಅದು ಅವ್ರ ತಾಯಿ ಮನ್ಯಾಗ ಅದಾಳಕಿ. ಅದು ಮತ್ತು ಒಬ್ಬಕ್ಕೆ ಎಲ್ಲ ಗಂಡನ್ನು ಕರ್ಕೊಂಡು ಹೋಗ್ಯಾಳ ಗೊತ್ತಾನ? ಏನ ಗಂಡನ ಕರ್ಕೊಂಡು ಹೋಗ್ಯಾಳ? ಹಂಗಾರೆ ಇಲ್ಲಿಲ್ಲಕಿ. ಅಯ್ಯೇ ದೇವ್ರೆ. ಮತ್ತೆ ಈಕಿ ಒಳ್ಳೆ ಅವ್ರ ಅತ್ತಿ ಮನ್ಯಾಗ ಬಿಟ್ಟಾಳ ಬಿಡ ಆಕಿನ್ನ ಮಗನ. ಅಯ್ಯ ಈಕಿಗೆ ಗೊತ್ತಿದ್ರಲ್ಲ ನಮ್ಮ ಈಕಿ ಪವಿತ್ರ ಅಲ್ಲಿ ಮಾರ್ಕೆಟ್ನಾಗ ನೋಡಿ ಕಂಡು ಹಿಡ್ದು ಹೇಳಾಳ. ಬಂದಾನ ಊರಿಗೆ, ಅದ್ರ ಮನೆಗೆ ಬಂದಿಲ್ಲ, ಅವ್ರ ಅತ್ತಿ ಮನ್ಯಾಗ ಅದಾನ ಅಂತ ಹೇಳಿ ಈಗ ಅಲ್ಲದಾನಂತ ಗೊತ್ತಾನ? ಹೌದಾ? ಕಂತಿಗೆ ತಕ್ಕ ಬಂತಂತೆ ಸರ್ರಿ ಕುಡಿಯಾರ ಬಿಡು. ಸುಮ್ಮನೆ ಹಂಗಾರೆ ಗಟ್ಟಳು ಸೊಸಿನ ಕುಡಿಯಾಳ, ಗಟ್ಟಳು ಗದಿಗೆವ್ರನ್ನ ಕುಡಿಯಾಳ. ಹಂಗಾರೆ ಆಬಕ್ ಸುಮ್ಮನಿರಕ್ಕೆ ಏನಾರ ಮಾಡ್ಕೊಲಿ. ಹೌದು, ನೀವು ದವಾಖಾನೆ ಹೋಗಿದ್ರಲ್ಲ, ಏನಾತ? ಬರೀ ಮಂದಿ ವಿಚಾರ ಮಾತಾಡೋದ ಆತವ. ನಿನ್ನ ಗಂಡಗೆ 30 ಮೇಲದ ವಯಸ್ಸು. ಅದೇನೋ 30 ವರ್ಷ ದಾಟಿದ್ರೆ ಗಂಡು ಮಕ್ಕಳಿಗೆ ಮಕ್ಕಳಾಗಲ್ಲ ಅಂತ ದೌಡು ಮದುವೆ ಆಗ್ಬಿಡ್ಬೇಕಂತ. ಅದಕ್ಕೆ ಅವಾಗ ನಮ್ಮ ಕಾಲದಾಗೆಲ್ಲ ಹುಡುಗರು ಒಂದು 18 ದಾಟಿದ್ರೆ ಹುಡುಗಿಯಾರು ಒಂದು 12 ದಾಟತ್ಲೆ ಲಗ್ನ ಮಾಡಿಬಿಡ್ತಿದ್ರು. ಅವಾಗೆಲ್ಲ ಗೊತ್ತನ? ಅದಕ್ಕೆ ಅಷ್ಟು 3, 4, 1 ಡಜನ್ ಗಟ್ಟಲೆ ಹಡಿತಿದ್ರು ನಮ್ಮ ಹೆಣ್ಮಕ್ಳು. ನೀವು ಅದಿರವ ನೀವು. ನೀನು ಯಾಕೆ ಬೇ ಮತ್ತು 1 ಡಜನ್ ಹಡ್ದಿಲ್ಲ? ನನಗೂ 2 ಮಕ್ಕಳೇವ. ನಿನಗೆ ಮುಂಚೆ ಒಂದು ಹೆಣ್ಣಿತ್ತು. ಆಕೆ 5 ವರ್ಷದಕ್ಕಿದ್ದಾಗ ನೀವು 1 ವರ್ಷದಕ್ಕಿದ್ದಿ. ನಿನಗೆ ಗೊತ್ತಿಲ್ಲ. ಹಾಗಾಗಿ ಏನಂತಂದ್ರೆ ಒಮ್ಮೆ ಜ್ವರ ಜಗ್ಗು ಬಂದುಬಿಟ್ಟಿದ್ವು. ಜ್ವರ ಜಗ್ಗು ಬಂದು ಅವಾಗೆಲ್ಲ ಹಳ್ಳ್ಯಾಗ ಜ್ವರ ಬರತ್ಲೆ ಪಟಕ್ ದವಾಖಾನಿಗೆಲ್ಲ ತೊಗೊಂಡೋಗಿ ಎಲ್ಲ ಇದು ಮಾಡ್ತಿದ್ದಿಲ್ಲ. ಮನ್ಯಾಗ ಔಷಧ ಕೊಡೋದು, ತಣ್ಣೀರು ಪಟ್ಟಿ ಹಾಕೋದು ಎಲ್ಲ ಭಾಳ ಮಾಡ್ತಿದ್ರು ಅವನ್ನ. ಆಮೇಲೆ ಅವಾಗೆಲ್ಲ ಜ್ವರ ಬರೋದು, ಹುಡುಗರು ಸಣ್ಣ ವಯಸ್ಸಿನ ತೀರ್ಕೊಳ್ಳೋದು ಭಾರಿ ಕಾಮನ್ ಅದು. 12, 13 ಮಕ್ಕಳು ಹಡಿದು ಅದ್ರಾಗ ಒಂದು ದಿವಸ ಆಯ್ತಿದ್ವು, ಸುಳಿತಿದ್ವು. ಅವೆಲ್ಲ ಭಾಳ ಅವಾಗೆಲ್ಲ ಮನ್ಯಾಗ ಸಣ್ಣ ಮಕ್ಳಿಗೆ ಇದಾಗೋದು. ಈಗ ನಂಗಲ್ಲ. ಅವಾಗ ಊರಾಗ ಒಬ್ಬ ಪ್ರೈವೇಟ್ ಡಾಕ್ಟರ್ ಅಂತಿದ್ದ. ಅವನ್ನ ಕರೆಸಿ ಒಮ್ಮೆ ತೋರಿಸಿದ್ವಿ. ಅದೆಂಥದ್ದು ಔಷಧ ಕೊಟ್ಟು ಒಂದು ಇಂಜೆಕ್ಷನ್ ಏನೋ ಮಾಡಿದ್ದ. ಅದೇನು ಕೆಲಸ ಮಾಡಲಿಲ್ಲ, ಏನೋ ಗೊತ್ತಿಲ್ಲ. ನಡರಾತ್ರಿ ಒಳ್ಳೆ ಜ್ವರ ಜೋರಾಗಿ ನೆತ್ತಿಗೇರಿ ಕೂಸು ಆಕೆ 5 ವರ್ಷಕ್ಕಿದ್ದಾಗ ತೀರ್ಕೊಂಡ್ಬಿಟ್ಲು.
ಮನ್ಯಾಗ ಫೋಟೋ ಗಿಟ ಇಲ್ಲ ಅವಾಗೆಲ್ಲ. ಹಂಗೆ ಫೋಟೋ ಗಿಟ ಎಲ್ಲ ಭಾಳ ತೆಗ್ಸೋದೆಲ್ಲ ಮಾಡ್ತಿದ್ದಿಲ್ಲ. ಎಲ್ಲಾರ ಒಂದು ಇರ್ತಿತ್ತೋ ಏನೋ, ಅದು ನಮ್ದು ಆ ಹುಡುಗಿದು ಇಲ್ಲೇ ಇಲ್ಬಿಡು ಮನ್ಯಾಗ ಮತ್ತೆ ಫೋಟೋ. ಹಾಗಾಗಿ ನಿನಗೆ ಗೊತ್ತಿಲ್ಲ. ಆದ್ರೂ ನಿಂಗೆ 1-2 ಸಲ ಅಂದೈತಿ. ಆಮೇಲೆ ನಾವು ನೆನಪು ಮಾಡ್ಕೊಳ್ಳಲ್ಲ ಜಾಸ್ತಿ. ಹಾಂ ಅಂದಿದ್ರಿ 1-2 ಸಲ ನೆನಪೈತಿ. ಪಾಪ ಇದ್ದಿದ್ರೆ ಅಕ್ಕ ತಂಗಿ ಎಷ್ಟು ಚೆನ್ನಾಗಿರ್ತಿದ್ವಿ ನಾವಲ್ಲ. ಪಾಪ ಹಿಂಗೆ ಆಗಬಾರ್ದಾಗಿತ್ತು ನೋಡವ. ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಕೈತಿ. ಏನು ಮಾಡೋದು, ಹಣೆ ಬಾರಿಲ್ಲ ಪಾಪ. ಅಲ್ಲ ಹೇಳ ಬಾಯ್ ಬಿಡ. ಹೋಗಿ ಆ ಹುಡುಗನ ಮನ್ಯಾಗ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ ಅಂತ ಒಪ್ಪಿಗೆಂತೀಯಾ? ಒಪ್ಕೊಂಡು ಲಗ್ನ ಆಗಿ ಹೋಗಿ ಅವ್ರ ಮನೆಗೆ? ಇಲ್ಲ ಇಲ್ಲ. ಅಲ್ಲ ಅದು ಹೆಂಗೆ ಆಕತಿ? ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಅವ್ರ ಮುಂದೆ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ ಅಂತ ಅಂದು ನಿಮ್ಮನ್ನ ಮದುವೆ ಮಾಡ್ಕೋಬೇಕಾ? ಅದು ಅಂದಮೇಲೆ ನಿಮ್ಮ ಅವ್ರು ಇಲ್ಲಿ ನೋಡಕ್ಕೆ ಬರ್ತಾರ? ಅದು ಜ್ಯೋತಿ ಬೇಜಾರು ಮಾಡ್ಕೋಬೇಡ. ಅಂದರೆ ನಮ್ಮವ್ವ ಸ್ವಲ್ಪ ಹಳೆ ಕಾಲದಕ್ಕೆಲ್ಲ ಆಕಿಗೇನು ಈ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವ್ರು ಹೇಳ್ದಂಗೆ ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ ಅಂತ ಅವ್ರಿಗೆ. ಅಲ್ಲಪ್ಪ ನಾನೊಂದು ಮಾತು ಕೇಳ್ತೀನಿ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡವ್ರು ಹೇಳ್ದಂಗೆ ಕೇಳಲ್ಲ ಅಂತ ನಿಮ್ಮ ಅವ್ಗೆ ಅನ್ಸಿದ್ರೆ ನನಗೂ ಅನ್ಸಾಕತ್ತೈತಿ. ಮಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದು ಹುಡುಗಿನ ಅತ್ತಿ ಚಲೋ ನೋಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾ ತಂದಕ್ಕೆ ಈಕಿ ಲವ್ ಮಾಡಿ ಮನೆಗೆ ಬಂದಕ್ಕಿ ಅಂತೇಳಿ ಅತ್ತಿಗೂ ಸಿಟ್ಟಿರ್ತೈತಲ್ಲ. ಅಕ್ಕಿ ಚಲೋ ನೋಡ್ಕೊಳ್ಳಲ್ಲ. ಅಕ್ಕಿ ನನ್ನ ಮಗಳನ್ನ ದ್ವೇಷ ಮಾಡಕತ್ರ, ಕಿರಿಕಿರಿ ಮಾಡಕತ್ರ. ಅವಾಗ ನಾನೇನು ಮಾಡಲಿ? ನಿಮ್ಮ ಅವ್ಗ ಇಲ್ಲಿ ಕರ್ಕೊಂಬ. ಏನ ಇಲ್ರಿ ನಾನು ನಿಮ್ಮ ಹುಡುಗಿಗೆ ಒಟ್ಟ ಕಿರಿಕಿರಿ ಮಾಡಂಗಿಲ್ಲ, ಆಕಿನ ಒಳ್ಳೆ ಚಂದಾಗಿ ನೋಡ್ಕೋತೀನಿ ಮಗಳಗತ್ತೆ ಅಂತೇಳಿ ಅವ್ರು ಹೇಳ್ಬೇಕು. ಆಮೇಲೆ ಅತ್ತಿಯರ ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ, ಚಂದಾಗಿ ನಾನು ಕೆಲ್ಸಕ್ಕೆ ಹಿಡ್ಕೊಂಡೆ, ನೀವು ದುಡಿಯಕ್ಕಿ, ನಾನು ನಿಮಗೆ ಹೊಂದ್ಕೊಂಡೋಗ್ತೀನಿ, ನೀವು ನನಗೆ ಹೊಂದ್ಕೊಂಡೋಗ್ರಿ ಅಂತ ಆಕಿ ಹೇಳ್ತಾಳ. ಏನಂತಿ? ನಿಮ್ಮವ್ನ ಕರ್ಕೊಂಬ ಫಸ್ಟ್. ನಾನಿಕಿನ ಚಂದಾಗಿ ನೋಡ್ಕೋತೀನಿ, ಮಗಳಗತ್ತೆ ನೋಡ್ಕೋತೀನಿ, ಕಿರಿಕಿರಿ ಮಾಡಲ್ಲ, ಒಣ ಉಪ್ಪದ್ರ ಕೊಡಲ್ಲ ಅಂತೇಳಿ ನಿಮ್ಮವ್ವ ಹೇಳ್ಬೇಕು ಮೊದಲು. ಏನಂತಿ? ಕರೆಕ್ಟ್ ಆಗೈತಿ ನಮ್ಮವ್ವ ಹೇಳ್ತಿರೋದು. ಹಂಗಾರೆ ನೀವು ಕರ್ಕೊಂಬರ್ರಿ ನಿಮ್ಮ ತಾಯಿನ. ಅದು ಹೆಂಗೆ ಹೇಳ್ತಾರ ಅವ್ರು? ಅದು ಹೆಂಗೆ ಹೇಳ್ತಾರ? ಓಹೋ, ಇಲ್ಲೇ ಗೊತ್ತಾಗ್ತೈತಿ ನೀವು ಅಮ್ಮನ ಮಗ ಅಂತೇಳಿ. ತಾಯಿ ಮಾಡ್ತಾ ಇರೋ ತಪ್ಪು ನಿಮಗೆ ಗೊತ್ತಾಗಲ್ತು. ನೀವು ಅದು ನಿಮಗೆ ಗೊತ್ತಾಗಿತ್ತಂದ್ರೆ ನೀವು ಇಲ್ಲಿ ಮಟ್ಟ ಬಂದು ಹೇಳ್ತಿದ್ದೇ ಇಲ್ಲ ಈ ಮಾತನ್ನ. ಅಲ್ಲೇ ನಿಮ್ಮ ಅವ್ವರಿಗೆ ಕರೆಕ್ಷನ್ ಮಾಡಿಬಿಡ್ತಿದ್ರಿ. ಹಂಗಲ್ವೇ ಹಿಂಗೆ ಹಂಗೆ ಹೇಳಕತ್ತಿ, ಆಕೆ ಚಂದಾಗೆ ಇರ್ತಾಳೆ ತಗೋ, ನೀ ಈ ಮಾತು ಕೇಳಿದ್ರೆ ಆಕೆ ಬಂದಿಲ್ಲ ಒಪ್ಕೊಳಕತ್ತನ ಅಂತೇಳಿ ನೀ ಅಲ್ಲಿಂದ ಅಲ್ಲೇ ಉತ್ತರ ಕೊಡ್ತಿದ್ದೆಪ್ಪ. ಅದನ್ನು ಬಿಟ್ಟು ನೀವು ಇಲ್ಲಿ ಹೇಳಕ್ಕೆ ಬಂದಿರಿ ಅಂದರೆ ಏನಪ್ಪ? ಅಲ್ಲ, ಒಬ್ಬ ಮನೆ ಹಳೆ ಆಗಿ ಬರೋಂಗ ಇಷ್ಟೆಲ್ಲರೂ ನೀವು ಪ್ರಶ್ನೆ ಮಾಡ್ತೀರಿ. ಇಷ್ಟೆಲ್ಲ ನನಗೊಂಥರ ಅವಮಾನ ಆಗ್ತೈತಿ. ಜೊತೆ ನಿಂಗೆ ಏನು ಅನಿಸ್ತಿಲ್ಲ? ನೀನು ನನ್ನ ಎಷ್ಟು ಪ್ರೀತಿ ಮಾಡಿಯ, ನಾನು ನಿನ್ನ ಅಷ್ಟು ಪ್ರೀತಿ ಮಾಡೀನಿ ಜೊತೆ. ನನಗೋಸ್ಕರ ನಿಂಗೆ ಇಷ್ಟು ಮಾಡೋಕ್ಕಾಗಲ್ಲ? ಏಯಪ್ಪ ತಣ್ಣಕುಂದ್ರು ಆಕ್ ಮಾಡ್ಯಾಳ ಏನ? ನಾ ಮಾಡಕ್ ಬಿಡುದಿಲ್ಲ. ಈಗ ಇಷ್ಟು ಕಂಡೀಷನ್ ಹಾಕವ ನೀನು, ನಾಳೆ ಇನ್ನೆಷ್ಟು ಕಂಡೀಷನ್ ಹಾಕಂಗಿಲ್ಲ. ನಾನು ನೋಡಾಕತ್ತೇನಿ ನನಗೋಸ್ಕರ ಇಷ್ಟು ಮಾಡಂಗಿಲ್ಲ ನಂತ. ಇನ್ನೇನ್ ಮಾಡ್ಬೇಕು? ಅಲ್ಲಿ ಬಂದು ಕಾಲು ಹಿಡಿಬೇಕ? ನಿಮ್ಮ ಅವ್ನ ಹಿಡಿಯಂಗಿಲ್ಲ. ನಿಮ್ಮ ಅವ್ನ ಇಲ್ಲಿ ಕರ್ಕೊಂಬ ಫಸ್ಟ್. ಹೆಣ್ಣಿದ್ದ ಮನೆಗೆ ಗಣ್ಯರು ಬರ್ತಾರ ಹೊರತು ಗಣ್ಯರ ಮನೆಗೆ ಹೆಣ್ಣು ಹೋಗೋದಿಲ್ಲ. ಕಾಲು ಹಿಡಿದು ಬೇಡ್ಕೊಳಕ ಬೇಕಾದಾಗೋಲ್ತಕ್ಕ. ನೀನು ಮಾತ್ರ ನನ್ನ ಮಗಳು ಮಾತ್ರ ನಿಮ್ಮ ಮನೆಗೆ ಬರ್ತಲ್ಲ. ಮತ್ತೆ ಜ್ಯೋತಿ, ದಿಸ್ ಇಸ್ ಟೂ ಮಚ್. ಮತ್ತೆ ಕೊಡ್ಲಿ ಕುಡ್ಗೋಲ ಇವೆಲ್ಲ ನನ್ನಂತೇಳಿ ಹೇಳ್ಬೇಡಪ್ಪ ನೀನು. ಏನು ಆಕೆನ ಮತ್ತೆ ತಂದು ಕೊಡ್ಬೇಕ ನಿನಗೆ? ಇವೆಲ್ಲ ಗೊತ್ತಾಯ್ತು ಹೋಗಿ ನನಗೆ. ಪ್ಲೀಸ್ ಟೆಲ್ ಮೀ ಜ್ಯೋತಿ, ಏನೀಗ ನಿನ್ನ ತೀರ್ಮಾನ ಏನು? ಯು ಡೋಂಟ್ ಟೆಲ್. ಅರ್ಧ ಕೆಜಿ ಬೆಲ್ಲ, ವಾಟೆ ಬೂಟ, 3 ಪಡಿ ತಾಟ. ನಮಗೂ ಎಲ್ಲ ಇಂಗ್ಲಿಷ್ ಬರ್ತೈತಪ್ಪ. ನೀನು ಇಂಗ್ಲಿಷ್ನ ನನ್ನ ಮಗಳಿಗೆ ಬಯಕ ಬಿಡ. ನಮ್ಮ ತಾಯಿಯವ್ರು ಹೇಳ್ದಂಗೆ ನನ್ನ ತೀರ್ಮಾನ. ಏನು ನೀವು ಮಾತಾಡ್ತಿರೋದು? ಯಾಕೆ ನೀವು ನಡ್ಕೊತಾ ಇರೋ ರೀತಿ ಸರಿ ಇಲ್ಲ. ನೀವು ಇಷ್ಟು ದಿನ ಹಿಂಗಿರಲಿಲ್ಲ, ಈಗ ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಾ ಏನಪ್ಪ? ಅದೇ ಗೊತ್ತಾಗೋಲ್ತು ನನಗೆ. ಇಷ್ಟನಾ ನಿಮ್ಮ ಅವ್ನ ಕಂಡೀಷನ್? ಮತ್ತೇನಾರ ಅದಾವ? ಮತ್ತೇನಿಲ್ರಿ, ಅವರೇ ನೋಡಕ್ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ಯಾರ. ಓಹೋ ನೋಡಕ್ ಬಂದಾಗ ಮಾತಾಡೋರನ? ಆತ್ ತಗೋರಪ್ಪ. ಈಗೇನು ಈಗ ನೋಡಿ ನನ್ನ ಮಗಳಂತೂ ಬರೋದಲ್ಲಪ್ಪ. ಇದ್ರ ಹೋಗಿ ನಿಮ್ಮ ಅವ್ನ ಮುಂದೆ ಹೇಳು. ಏನು ಇದ್ರ ಮೇಲೂ ನಿಮ್ಮ ಅವ್ನು ನೋಡಕ್ ಬರ್ತಾರ ಅನ್ನೋದಾದ್ರೆ ಬೇರೆ ನೋಡೋಣ. ಅವ್ರು ನಾವು ನೋಡ್ಬೇಕಲ್ಲ ಮತ್ತೆ ಅವ್ರು ಹೆಂಗದಾರ ಏನು ಎತ್ತ ಅಂತೇಳಿ. ನಮ್ಮ ಮಗಳು ನಿಮ್ಮ ಮನೆ ಸೇರಿನ ಸುಖವಾಗಿರ್ತಾಳ ಬಿಡ್ತಾಳ ಅಂತೇಳಿ ನಮಗೂ ಆಮೇಲೆ ಗೊತ್ತಾಕತಿ. ಜ್ಯೋತಿ, ದಿಸ್ ಇಸ್ ಟು ಮಚ್ ರಿಯಲಿ. ಎಷ್ಟು ಅವಮಾನ ಮಾಡತ್ತೀರಿ ನೀವೆಲ್ಲರೂ. ನಿಂದ್ರಿಸಿ ಪ್ರಶ್ನೆ ಮಾಡಿ ನನಗೆ ಹೇಳಿದ್ ಒಂದು ಸಣ್ಣ ಕೆಲಸ ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಇದೇಂತದ ಲಡ್ದುಲೇಟೇನ? ಹೇಳಿದ್ದೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಇವ ಕೆಲಸ ಹೇಳಕ್ ನನ್ನ ಮಗಳಿಗೆ? ಭಾರಿ ಅದಾನ ಬಿಡ ಇವ. ಏಯ್, ಈ ಜೋಕ್ಮಾರ್ ಜೋಳ ಹೊರವನ್ನ ನೀನು ಪಿರುತಿ ಮಾಡಕತ್ತೀಯನ? ಇವನ್ನ ಲವ್ ಮಾಡಿವಿ ನೀವು ಅಂತ ತಿಳ್ಕೊಂಬಿಡ್ ನೀನು. ಏನ ಅವನ ಮಾತು, ಅವ್ನ ನಡವಳಿಕೆ, ಅವ್ನು ಇರುವುದು, ಅವ್ನ ಹುಟ್ಟು ಆಕಾರ ಯಾವ್ದು ನಾವು ಸೇರ್ಕೆ ಬರುವಂತ ಯಾಕ ಏನ ನೋಡು. ನೀ ಇವನ್ನ ಅಲ್ದ ಬೇರೆ ಯಾರನ್ನಾರ ಪ್ರೀತಿ ಮಾಡಿದ್ರು ನನಗೆ ಏನಾರು ಅನಿಸ್ತಿತ್ತೋ ಇಲ್ಲ ಮನ್ಸಿಗೆ. ಇವನ್ ನೋಡಿ ನಂಗೆ ಅನ್ಸ್ವಲ್ತು ನನಗೆ. ನಿಮ್ಮ ಅಪ್ಪಿಗೆ ಹೇಳಕತ್ತಿದ್ದ ಗೌರ್ಮೆಂಟ್ ನೌಕರಿ ಐತಿ ನೋಡು ಶಾಂತ ಅಂತೇಳಿ. ಗೌರ್ಮೆಂಟ್ ನೌಕರಿ ಇದ್ರೆ ರೊಕ್ಕ ತಗೊಂಡೇನು ಬೆಂಕಿ ಹಚ್ಬೇಕು? ನೆಮ್ಮದಿ ಇರ್ಬೇಕಲ್ಲ ಮನ್ಯಾಗ. ಅವ್ರವ್ವ ಪಕ್ಕ 400 ಬೀಸ್ ಇದ್ದಂಗದಾಳಕಿ. ಏನ ಹಂಡಬೇರಿಕಿದ್ದಂಗದಾಳ. ಆಕಿ ಮನೆಗೆ ಸೊಸಿಯಾಗಿ ಓದಿ ಗಂಡ ಐತಿ ನಡ ಕಿಪ್ಪಿ ಹಚ್ಚೋದು ಗ್ಯಾರಂಟಿ ಆಕಿ. ಆಕಿನ ನೋಡಿದ್ರೆ ಯಾಕೆ ನನಗೆ ಹಂಗ ಅನ್ಸಕತ್ತೈತಿ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದೆ ಆಯ್ತಾ?
ಒಳಗೆ ಹೋಗಿ ಒಂದಿಟ್ಟು ನೀನ ಮಾತಾಡ. ಆ ಹುಡುಗ ಬರಬರಿಲ್ಲ ಅನ್ಸಕತ್ತೈತೆ ನನ್ಗೆ. ಯಾಕೆ ಏನು ಈಕಿ ಶಾಣೆ ಅದಾಳ, ಓದಾಳ, ಲಾಯರ್ಕಿ ನೌಕರಿ ಮಾಡಾಕತ್ತಾಳ, ಯಾಕೆ ಹಿಂಗೆ ದುಡುಕು ತೀರ್ಮಾನ ಮಾಡಾಕತ್ತಾಳ ಅದು ಗೊತ್ತಾಗೋಲ್ತು. ಒಂಚೂರು ನೀನೇ ಹೇಳು. ಏನು ನನ್ಗೆ ಯಾಕೆ ಇದೊಂದು ವಿಚಾರದಾಗ ಆಕಿ ದುಡುಕ್ತಾ ಅದಾಳನ ಅನಿಸ್ತೈತಿ. ನೀನು ಒಟ್ಟು ಹೇಳವ. ಏನು ಹಾಂ ಆಯ್ತೈತಿ, ನೀ ಏನು ತಲೆ ಕೆಡಿಸ್ಕೋಬೇಡ, ನಾ ಹೇಳ್ತೀನಿ. ಏನು ಸರಿವಾ. ಏ ಬಾರ ಪರಕ ಕುಂದ್ರ ಬಾ. ಆರಾಮ್ ಬಿಡ ಪರಕ ನಿಂದ. ನೋಡು ಆರಾಮ್ ಅಂದ್ರೆ ಆರಾಮ, ಚಿಂತಿಲ್ಲ ಬಿಡವ ಪರಕ. ಆರಾಮದಿ ಒಟ್ಟ ಸ್ವಸ್ತ್ಯಾರೆಲ್ಲ ಕೆಲಸ ಮಾಡ್ಕೊಡಕ್ಕಾರ. ಮಕ್ಕಳದ ಈಗ ಮೊದ್ಲಿನಂಗೆ ಚಿಂತಿಲ್ಲ, ಹೆಂಗ ಆಗ್ತಿರ್ತೈತೆ ಹೌದಿಲ್ಲ? ಏನ್ ಆರಾಮ್ ಬಿಡ್ಲೆ, ನಿಂದ ಕೈ ನಿಂದ ಬಾಯಿ ಬೇಕಾದ ಬೇಡದ ಮಾಡ್ಕೊಂಡು ತಿತ್ತೀನಿ ಅಂದ್ ಹಂಗನ ಹಣೆ ಬಾರ. ಸ್ವಸ್ತ್ಯಾರ ಮಾಡಾಕಿದ್ದ ತಿನ್ಬೇಕು, ಅದು ಒಂದಿನ ಆಕಿ ಮನ್ಯಾಗ ಒಂದಿನ ಈಕಿ ಮನ್ಯಾಗವ. ಗಿರ್ಜಂದು ಅಕ್ಕ ಬಾರ ಫಾತಿಮಾ, ಬಾ ಕುಂದ್ರ ಬಾ. ಅರೆ ಗಿರ್ಜಂದು ಅಕ್ಕ ಕುತ್ಕೊಳಕ್ಕೆ ಟೈಮ್ಗೆ ಇಲ್ಲ. ಅಲ್ಲ ನಿಮ್ದುಗೆ ಇಲ್ಲಿ ನೋಡಿ ನೋಡಿ ನಮ್ದು ಬಲಾಜಿಗೆ ಹೇಗೆ ಹೊಲ್ದಿದ್ದೀರಿ ಅಂತ. ಅರೆ ಬಹುತ್ ಪಿಟ್ಟಿಗೆ ಆಗಿದೆ, ಭಾರಿ ಪಿಟ್ಟಿಗೆ ಆಗ್ಬಿಟ್ಟಿದೆ. ಅಲ್ಲಲ್ಲ ಪಾತಿ ಭಾರಿ ಮಸ್ತ್ ಐತಲ್ಲ ನಿನ್ ಜಂಪರ್. ರಂಗಿಲಾ ತರ ಕಾಣಕತ್ತೈತವ, ರಂಗಿಲಾ ಜಂಪರ್. ಕಲರ್ ಡಿಸೈನ್ ಭಾರಿ ಇಟ್ಬಿಡ. ಅರೆ ಇದು ನಮ್ದು ಸೀರೆದು ಬ್ಲೌಸ್ಗೆ ಇದೆ, ಗಿರ್ಜಂದು ಅಕ್ಕಂದು ಕಡೆ ಕೊಟ್ಟಿತ್ತು. ನೋಡಿದ್ರೆ ಅವ್ರದುಗೆ ಇದು ನೋಡ್ಬಿಟ್ರೆ ಪಿಟ್ಟಿಗೆ ಹೊಲ್ದಿದ್ದಾರೆ. ಅರೆ ಒಂದು ಹೊಲಿಗೆದು ಜಾಸ್ತಿಗೆ ಹಾಕಿಲ್ಲ ಗಿರ್ಜಂದು ಅಕ್ಕ, ಏಕ ಹೊಲಿಗೆದು ಜಾಸ್ತಿಗೆ ಹಾಕೊಡಿ, ನಮ್ದುಗೆ ಬಿಚ್ಕೊಂತ ಹೋಗ್ಬೇಕಾದ್ರೆ. ಅದು ನಾನು ಹಾಕೊಳಕ್ಕೆ ಹೋಗ್ತೀನಿ, ಬರ್ತಾ ಇಲ್ಲ, ನಮ್ದುಗೆ ಪಿಟ್ಟಿಗೆ ಆಗ್ಬಿಟ್ಟಿದೆ. ಅಲ್ಲಲೇ ಪಾತಿ ಜಂಪರ್ ಅತಿ ಕೊಟ್ಟಿಯಲ್ಲ, ಅದು ಕರೆಕ್ಟ್ ಹೊಲ್ದೆ ನಾನು. ಹೌದಾ, ಕೊಟ್ಟೊಂದು 15 ದಿನ ಒಂದು ತಿಂಗಳದೊಳಗೆ ನೀನು ಮತ್ತೆ ಉಬ್ಬಿದ್ರ ನಾರು ಏನು ಮಾಡ್ಲವ. ಆಯ್ತು ಇನ್ನೊಂದು ಹೊಲಿಗೆ ಹಾಕಿ ಕೊಡ್ತೀನಿ. ಕ್ಯಾ ಮಾಡೋದು, ಬಿರಿಯಾನಿಗೆ ಜಾಸ್ತಿಗೆ ತಿಂದ್ಬಿಟ್ಟು ಅರೆ ದಪ್ಪಾಗೂ ಆಗ್ತಾ ಇದ್ದೀವಿ. ಅಲ್ಲ ಪಾತಿ ನನಗೆ ಒಂದು ಅನ್ಮಾನ, ಯಾವಾಗ ನೋಡಿದ್ರು ಬುರ್ಕ ಹಾಕೊಂಡು ಅಡ್ಡಾಡ್ತಿ ಆಡ್ಬಿಟ್ಟು ಇಷ್ಟು ಚಂದ ರಂಗಿಲ್ಲ ಒಳ್ಳೆ ಮಿನಿ ಮಿಂಚುದು ಹಳ್ಳಿನ ಜಂಪರ್ ಹಾಕೊಂಡು ಕಾಣೋದಲ್ಲ ಬಿಡೋದಲ್ಲ, ಆದರೂ ಇಷ್ಟು ಡಿಸೈನ್ ಮಾಡಿ ಹೊಲಿಸಿಯಲ್ಲ. ನಮ್ದು ಫಂಕ್ಷನ್ಗೆ ಎಲ್ಲ ಹೋದಾಗ ಬುರ್ಕಾದು ತೆಗಿತೀವಿ, ಅವಾಗ ಎಲ್ಲ ಕಾಣ್ತದೆ ಪರಂದೋಕ. ನಿಮ್ದಿಗೆ ಗೊತ್ತಿಲ್ಲ ಅಷ್ಟೇ, ಸುಮ್ಕೆ ಇರಿ. ತಗೊಳವ ಅದೇನೋ ಟೈಟ ಬಿಗಿ ಏನೋ ಅಂದ್ ನೋಡು, ಅದನ್ನ ಮಾಡಿ ಕೊಡ್ತವ ಇಡಿ. ಬಾರ ಕುಂದ್ರನ ಆರಾಮಾಗಿ ಒಟ್ಟು ಅಂಗಳದಾಗ ಅಲ್ಲೇ ಬರ್ತಾಳಕಿನು.